ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಇದು ಸಾಗರದ ಈಜುಕೊಳ. ಸಾಗರದ ಜನರಿಗೆ ಈಜು ಕಲಿಸಿ ಉತ್ತಮ ಆರೋಗ್ಯ ಹಾಗೂ ಈಜು ಸ್ಪರ್ಧೆಗೆ ಕ್ರೀಡಾಪಟುಗಳನ್ನು ತಯಾರು ಮಾಡಬೇಕಾಗಿದ್ದ ಈ ಈಜುಕೊಳ ಬಾಗಿಲು ತೆಗೆಯದೆ ಬಹಳ ದಿನಗಳಾಗಿವೆ. ಸರ್ಕಾರ ಜನರಿಗೆ ಅನುಕೂಲವಾಗಲೆಂದು ಕೋಟಿಗಟ್ಟಲೆ ಸಾರ್ವಜನಿಕರ ಹಣ ವ್ಯಯ ಮಾಡಿ ಇಂತಹ ಯೋಜನೆಗಳನ್ನು ಜಾರಿಗೆ ತಂದಿದೆ. ಆದರೆ ಸರಿಯಾದ ನಿರ್ವಹಣೆ ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಇಂಥ ಯೋಜನೆಗಳು ಹಳ್ಳ ಹಿಡಿದು ಸಾರ್ವಜನಿಕರ ತೆರಿಗೆ ಹಣ ಪೋಲಾಗುತ್ತಿದೆ. ಇದಕ್ಕೆ ಉದಾಹರಣೆ ಎಂಬಂತೆ ಸಾಗರ ನಗರದ 18ನೇ ವಾರ್ಡಿನಲ್ಲಿರುವ ವಿಜಯನಗರದ ಸಾರ್ವಜನಿಕರ ಈಜುಕೊಳದ ಪರಿಸ್ಥಿತಿ ನೋಡಿ. ಈಗಾಗಲೇ ಕೋಟಿ ಹಣ ವ್ಯಯ ಮಾಡಿ ಕಟ್ಟಿದ ಈ ಈಜುಕೊಳ ಸಾರ್ವಜನಿಕರ ಸೇವೆ ನೀಡದೆ ಉಪಯೋಗಕ್ಕೆ ಬಾರದೇ ಇರುವುದು ತಾಲೂಕು ಅಥವಾ ನಗರಾಡಳಿತದ ವ್ಯವಸ್ಥೆಯನ್ನು ತೋರಿಸುವಂತಾಗಿದೆ. ಈ ಬಗ್ಗೆ ಪತ್ರಕರ್ತರು ಹಾಗೂ ಸಾಮಾಜಿಕ ಹೋರಾಟಗಾರರಾದ ಓಂಕಾರ್ ಎಸ್ವಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ಇದು ಸಾಗರ ವಿಧಾನಸಭಾ ಕ್ಷೇತ್ರದ ಸಾಗರದ ವಿಜಯನಗರ ಬಡಾವಣೆಯಲ್ಲಿರುವಂತಹ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ವತಿಯಿಂದ ಲಕ್ಷಾಂತರ ರೂಪಾಯಿ ಬಂಡವಾಳದಲ್ಲಿ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಮಾಡುವಂತಹ ಈಜುಕೊಳ. ಈ ಈಜುಕೊಳ ಸಾರ್ವಜನಿಕರಿಗೆ ಸದುಪಯೋಗವಾಗುವ ಬದಲು ದುರುಪಯೋಗ ಆಗ್ತಿದೆ. ಲಕ್ಷಾಂತರ ರೂಪಾಯಿ ಬಂಡವಾಳದ ಅನುದಾನದಲ್ಲಿ ಮಾಡಿದಂಥ ಈಜುಕೊಳ ಸಂಪೂರ್ಣ ನಿರ್ಲಕ್ಷ್ಯವಾಗಿದೆ. ಈ ಒಂದು ಸಾರ್ವಜನಿಕರ ಸೇವೆ ನೀಡುವಲ್ಲಿ ಈ ಈಜುಕೊಳ ಗಗನ ಕುಸುಮವಾಗಿರುವುದು ಸಾಗರದ ಒಂದು ತಾಲೂಕು ಆಡಳಿತದ ಒಂದು ದುರವಸ್ಥೆಗೆ ಈ ಒಂದು ಈಜುಕೊಳ ಮುಖ್ಯ ಕಾರಣ. ಈ ಒಂದು ಈಜುಕೊಳವನ್ನು ಆದಷ್ಟು ಬೇಗನೆ ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಗೋಪಾಲಕೃಷ್ಣ ಬೇಳೂರವರು ಏನು ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾಡಳಿತ ಶಿವಮೊಗ್ಗ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಏನು ಲಕ್ಷಾಂತರ ರೂಪಾಯಿ ಸಾರ್ವಜನಿಕರ ತೆರಿಗೆಯನ್ನು ಮಾಡಿದಂಥ ಈ ಒಂದು ಈಜುಕೊಳ ಆದಷ್ಟು ಬೇಗನೆ ಸಾರ್ವಜನಿಕರ ಸದುಪಯೋಗಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ವಿಜಯನಗರ ನಿವಾಸಿಗಳು ಹಾಗೂ ಸಾಗರ ಯುವಕ ಯುವತಿಯರು ಮಾನ್ಯ ಶಾಸಕರಾದಂಥ ಗೋಪಾಲಕೃಷ್ಣ ಬೇಳೂರವರಲ್ಲಿ ವಿನಂತಿ ಮಾಡಿಕೊಳ್ತಾರೆ. ಈ ಒಂದು ಈಜುಕೊಳದ ಕರ್ಮಕಾಂಡದ ಒಂದು ತನಿಖೆ ಮಾಡಬೇಕು. ಈ ಒಂದು ಭ್ರಷ್ಟಾಚಾರದ ತುಂಬಿದಂಥ ಈಜುಕೊಳ ಕಳಪೆ ಕಾಮಗಾರಿ ಆಗಿದೆ. ದಯವಿಟ್ಟು ಶಿವಮೊಗ್ಗ ಜಿಲ್ಲಾಧಿಕಾರಿಗಳಾದಂಥ ಗುರುದತ್ತ ಹೆಗಡೆ ಅವರು ಈ ಒಂದು ಈಜುಕೊಳದ ಕಳಪೆ ಕಾಮಗಾರಿ ಬಗ್ಗೆ ತನಿಖೆ ನಡೆಸಬೇಕು. ಆದಷ್ಟು ಜಲ್ದಿ ಈ ಒಂದು ಈಜುಕೊಳವನ್ನು ದುರಸ್ತಿ ಮಾಡಿಸಿ ಸಾರ್ವಜನಿಕರ ಸದುಪಯೋಗಕ್ಕೆ ಮಾನ್ಯ ಕೈಗಾರಿಕಾ ಮತ್ತು ಅರಣ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಗೋಪಾಲಕೃಷ್ಣ ಬೇಳೂರವರು, ಶಿವಮೊಗ್ಗ ಜಿಲ್ಲಾಧಿಕಾರಿಗಳಾದಂತಹ ಗುರುದತ್ತ ಹೆಗಡೆಯವರು ಆದಷ್ಟು ಬೇಗನೆ ಈ ಒಂದು ಈಜುಕೊಳವನ್ನು ಸಾರ್ವಜನಿಕರ ಸದುಪಯೋಗಕ್ಕೆ ಕ್ರಮ ಕೈಗೊಳ್ಳಬೇಕಂತೇಳಿ ಸಾಮಾಜಿಕ ಹೋರಾಟಗಾರರಾದ ಓಂಕಾರ, ವಿಜಯನಗರದ ನಿವಾಸಿಗಳು ಹಾಗೂ ಸಾಗರ ಸುತ್ತಮುತ್ತಲಿನ ಯುವಕ ಯುವತಿಯರ ಪರವಾಗಿ ನಾವೊಂದು ವಿನಂತಿ ಮಾಡಿಕೊಳ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.